ಬಗ್ಗೆ ಮಾತಾಡೋಕ್ಕೆ ಮೊದಲು ಅವ್ರ ಬಗ್ಗೆ ತಿಳ್ಕೊಂಡು ಮಾತಾಡಿ. ಮೂಳೆ ಇಲ್ಲದ ನಾಲಿಗೆ ಇದೆ ಅಂತ ಸುಮ್ಮನೆ ಮುಖಂಡರುಗಳು ಅವ್ರ ಬಗ್ಗೆ ಹಗುರವಾಗಿ ಮಾತಾಡೋದು ಬೇಡ. ರಾಜಣ್ಣರೇನು ಸುಮ್ಮನೆ ಏಕದಮ್ ರಾಜಕೀಯಕ್ಕೆ ಬಂದವರಲ್ಲ, ಯಾರ್ದೋ ಮರ್ಜಿಲಿ ರಾಜಕಾರಣ ಮಾಡಿ ಬಂದವರಲ್ಲ. ರಾಜಕಾರಣಕ್ಕಾಗಿ ತನು ಬನ ಧನವನ್ನು ವ್ಯಯಿಸಿ ಸೇವೆ ಸಲ್ಲಿಸಿ 1987ರಲ್ಲೇ ಕೈಲಂಚ ಮಂಡಲ ಪಂಚಾಯಿತಿ ಪ್ರಧಾನರಾಗಿದ್ದವರು. 1995ರಲ್ಲಿ ತಾಲೂಕು ಪಂಚಾಯಿತಿ ಸದಸ್ಯರಾಗಿ ಸೇವೆ ಸಲ್ಲಿಸಿದವರು. 1999ರಲ್ಲಿ JDS ತಾಲೂಕು ಅಧ್ಯಕ್ಷರಾಗಿ ನಂತರ ಜಿಲ್ಲಾಧ್ಯಕ್ಷರಾಗಿ ಸೇವೆ ಮಾಡಿದವರು. ಅವರು ರಾಜಕಾರಣಕ್ಕೆ ಬಂದಾಗ ಇವತ್ತು ಅವ್ರ ಬಗ್ಗೆ ಮಾತಾಡೋರು ಇನ್ನೂ ಕೆಲವರು ಹುಟ್ಟಿರಲೇ ಇಲ್ಲ. JDS ಪಕ್ಷ ತಳಮಟ್ಟದಿಂದ JDS ಪಕ್ಷವನ್ನು ತಳಮಟ್ಟದಿಂದ ಕಟ್ಟಬೇಕಾದ್ರೆ ಅವ್ರ ಮನೆ ಒಡವೆ ಇಟ್ಟು ಬೇರೆಯವ್ರ ಕಡೆ ಬಡ್ಡಿ ತಗೊಂಡು ಪಕ್ಷ ಕಟ್ಟಿದ್ದಾರೆ. ಸದಾ ಬಡವರ ಬಗ್ಗೆ ಕಾಳಜಿ ಇರುವಂತಹ ಅವರು ಎಂದೂ ಬೇರೆಯವ್ರ ಹತ್ರ ದುಡ್ಡು ಆಸೆಗೆ ಕೈಯೊಡ್ಲಿಲ್ಲ. ಪಕ್ಷ ಕಟ್ಟಕ್ಕಾಗಿ ತಮ್ಮ ಹಿಂಬಾಲಕರನ್ನು ಅಂದರೆ ತಮ್ಮ JDS ಪಕ್ಷದಿಂದ ಸ್ಪರ್ಧಿಸಿದವರನ್ನು ಗೆಲ್ಲಿಸ್ಕೊಳ್ಳೋದಕ್ಕೆ ಸೈಟು ಜಮೀನು ಅಡ ಇಟ್ಟು ರಾಜಕಾರಣ ಮಾಡಿ ಅವನ ರಾಜಕೀಯ ವ್ಯವಸ್ಥೆಯನ್ನು ಕಲ್ಪಿಸಿಕೊಡೋದಕ್ಕೆ ನಾವೇ ಸಾಕ್ಷಿಯಾಗಿದ್ದೀವಿ. ರಾಜಕಾರಣದಲ್ಲಿ ಗೆಲುವು ಸೋಲು ಸಹಜ, ನಿಜ. ಅವರು ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ಸೋತರೂ ಸಹ ಅಂದು JDSನಿಂದ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸಿ ಅವರು ಟಿಕೆಟ್ ಕೇಳಲಿಲ್ಲ. ಅವರು ರಾಮನಗರ ತಾಲೂಕಿನ ಜನಗಳು ಅವರಿಂದ ರಾಜಕೀಯ ವ್ಯವಸ್ಥೆಗೆ ಬಂದವರು ಒತ್ತಾಯ ಮಾಡಿ ಮತ್ತು ಕುಮಾರಸ್ವಾಮಿ ಅವರ ಒತ್ತಾಯದಿಂದ ಅವರು ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸಿದ್ರು. ಚುನಾವಣೆ ಜನ ಅವರಿಗೆ ಆಶೀರ್ವಾದ ಮಾಡಿದ್ರು. ಆದರೆ ಕೆಲವು ಮುಖಂಡರುಗಳು ಅವರ ಸೇವೆ ಏನೂ ಇಲ್ಲ, ಕುಮಾರಸ್ವಾಮಿ ಇವ್ರನ್ನ ಏನೂ ಇಲ್ಲದ ನಾವು ತಗೊಬಂದು ರಾಜಕಾರಣ MLA ಮಾಡಿದ್ರು ಅಂತ ಬಿಂಬಿಸ್ತಾರೆ. ಇದು ಎಲ್ಲ ಮುಖಂಡರಿಗೂ ಕೂಡ ಗೊತ್ತು, ಸ್ಥಳೀಯ ನಾಯಕರಿಗೆಲ್ಲ ಎಲ್ಲರಿಗೂ ಗೊತ್ತು, ಜನಗಳಿಗೂ ಗೊತ್ತು. ಆದರೆ ನಾವು ರಾಜಣ್ಣವ್ರ ಜೊತೆಗಿಲ್ಲ ಅಂತ ತೋರಿಸ್ಕೊಳ್ಳೋಕ್ಕೋಸ್ಕರ ಇದನ್ನು ಪತ್ರಿಕಾಗೋಷ್ಠಿ ನಡೆಸಿ ಅವ್ರ ಬಗ್ಗೆ ಅವಹೇಳನ ಮಾತುಗಳನ್ನ ಉಪಯೋಗಿಸ್ತಾರೆ. ಕುಮಾರಣ್ಣನವರು ರಾಜಣ್ಣವ್ರನ್ನ MLA ಅವರೇ ಮಾಡಿದ್ರು ಅಂತ ಹೇಳೋರು. ಸ್ವತಃ ತಮ್ಮ ಮಗ ನಿಖಿಲ್ ಕುಮಾರಸ್ವಾಮಿಯವರು ಎಲೆಕ್ಷನ್ ನಿಂತಾಗ JDS ಪಕ್ಷದ ಎಲ್ಲ ಮುಖಂಡರುಗಳು ಕಾಯ ವಾಚ ಮನಸ ತನು ಬನ ಧನ ಅರ್ಪಿಸಿ ಅವರ ಗೆಲುವಿಗಾಗಿ ಶ್ರಮ ಪಟ್ಟಿದ್ದಾರೆ. ಯಾರೊಬ್ಬರೂ ಕೂಡ ಅವರಿಗೆ ಮೋಸ ಮಾಡಲಿಲ್ಲ, ಅನ್ಯಾಯ ಮಾಡಲಿಲ್ಲ, ಹಿಂದ್ಗಡೆಯಿಂದ ಬೆನ್ನು ಚೂರಿ ಹಾಕುವಂಥ ಕೆಲಸ ಮಾಡಲಿಲ್ಲ. ಆದರೂ ಕೂಡ ನಿಖಿಲ್ ಕುಮಾರಸ್ವಾಮಿಯವರು ಗೆಲ್ಲಕ್ಕಾಗಲಿಲ್ಲ. ಅದಕ್ಕೆ ನಮ್ಮ JDS ಪಕ್ಷದ ಯಾರಾದರೂ ಲೀಡ್ರು ಕಾರಣನಾ? ಜನ ಓಟ್ ಹಾಕಲಿಲ್ಲ ಅಂತ ಅಂದರೆ ನೀವು ಲೀಡ್ರುಗಳನ್ನ ಯಾಕೆ ಬೆಟ್ ಮಾಡಿ ತೋರಿಸ್ತೀರಿ? ಯಾರಾದರೂ ಒಬ್ಬರಿಗೆ ನಿಮ್ಗೆ ಮೋಸ ಮಾಡಿದರೆ ಎಲ್ಲ ಮುಖಂಡರುಗಳ ಪರವಾಗಿ ನಾನು ಯಾವ ದೇವಸ್ಥಾನ, ಚಾಮುಂಡೇಶ್ವರಿ ದೇವಸ್ಥಾನ ಅಂತ ಕರಿತೀರೋ ಇಲ್ಲ ಯಾವ ದೇವಸ್ಥಾನ ಹತ್ರ ಬಂದು ಕರೀರಿ, ನಾನು ಯಾರೂ ನಿಮ್ಗೆ ಮೋಸ ಮಾಡಲಿಲ್ಲ, ಯಾರೂ ಬೊಕ್ಕಾಗಲಿಲ್ಲ, ದುಡ್ಡಿಸ್ಕೊಳ್ಳಿಲ್ಲ ಅಂತ ನಾನು ಪ್ರಮಾಣ ಮಾಡಿ ಹೇಳ್ತೀನಿ. ನಾನು ಏನು ಮಾಡ್ತೀನಿ ನಿಮ್ಮ ಲೀಡ್ರುಗಳಿಗೆ? ನೀವು ಮನೆ ಬಾಗಿಲಿಗೆ ಬಂದೆ, ಕಾಲಿಗೆ ಬಿದ್ದೆ, ದುಡ್ಡು ಕೊಟ್ಟೆ, ಆದರೂ ಕೂಡ ನೀವು ಮೋಸ ಮಾಡಿದ್ರಿ. ಯಾರ್ಯಾರು ಏನೇನು ಮೋಸ ಮಾಡಿದ್ರಿ ನನಗೆ ಗೊತ್ತಿದೆ ಅಂತ ಸುಮ್ಮನೆ ಎಲ್ಲರ ಮೇಲೆ ಹೇಳ್ಬಿಟ್ರಿ. ಯಾರಾದರೂ ನಿಮಗೆ ಮೋಸ ಮಾಡಿದ್ರು ಅಂತ ಅನಿಸಿದರೆ ದಯಮಾಡಿ ಕರೆಸಿ, ಪತ್ರಿಕೆ ದೇವಸ್ಥಾನ ಅಂತ ಕರೆಸಿ.
ಇದ್ರೆ ನಾವು ಕೂಡ ನಿಮಗೆ ನಿಮ್ಮ ಮಾತಿಗೆ ಧ್ವನಿಗೂಡಿಸ್ತೀವಿ. ಸುಖ ಸುಮ್ಮನೆ ಲೀಡರ್ಗಳ ಮೇಲೆ ಅಪಪ್ರಚಾರ ಮಾಡೋದು ಬೇಡ ಅಂತ ಅವ್ರಿಗಿರೋವರೆಗೆ ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಹಾಲಂಡ್ ಡೈರಿ ಚುನಾವಣೆ, VSN ಚುನಾವಣೆ, ಎಲ್ಲ ಚುನಾವಣೆಗಳಿಗೂ ಮತ್ತು ಎಲ್ಲ ಯಾರಾದರೂ ಕಿತ್ತಾಡ್ಕೊಂಡಿದ್ರೆ ಎಲ್ಲ ನ್ಯಾಯ ಮಾಡೋದು ಎಲ್ಲವಕ್ಕೂ ಅವರು ಭಾಗಿಯಾಗಿದ್ದರು. ಎಲ್ಲ ಸ್ಥಳೀಯ ಸಂಸ್ಥೆಗಳು ಚುನಾವಣೆಗೂ ಕೂಡ ಅವರು ಕೈಲಾದಷ್ಟು ಮಟ್ಟಿಗೆ ಸಹಾಯ ಮಾಡಿ JDS ಪಕ್ಷನ ಕಟ್ಟಿದ್ರಲ್ಲಿ ಅವರು ಮೊದಲಿಗರು. ಇದು ಎಲ್ಲ ನಾಯಕರಿಗೂ ಗೊತ್ತು, ಎಲ್ಲ ಸ್ಥಳೀಯ ನಾಯಕರುಗಳಿಗೆ, ಲೀಡರ್ಗಳಿಗೆ, JDS ಕಾರ್ಯಕರ್ತರಿಗೆ ಎಲ್ಲರಿಗೂ ಗೊತ್ತು. ನಂತರ ಚುನಾವಣೆಯಲ್ಲಿ ಗೆದ್ದಾಗ ಅವರು MLA ಆದಾಗ ಅವರು ಯಾರಿಂದಾರೂ ಹಣ ವಸೂಲಿ ಮಾಡಿದಾರಾ, ಇಲ್ಲ ಅವರ ಒಂದು ಅಧಿಕಾರವನ್ನು ದುರುಪಯೋಗ ಮಾಡಿಸಿದಾರಾ? ನೀವು ಅವ್ರ ಬಗ್ಗೆ ಏನೇನು ಕೆಟ್ಟದಾಗಿ ಮಾತಾಡಿದ್ರಿ? ಕುಮಾರಣ್ಣವರು ಕೆಟ್ಟದಾಗಿ ಮಾತಾಡಿದಾಗ ಅವರ ಪ್ರತಿಷ್ಠೆಗೆ ಧಕ್ಕೆ ಬಂದು ಅವ್ರು ಹೋಗೋದು ನಿಲ್ಲಿಸಿದ್ರು. ಯಾರ ಜನಗಳು ಹೋದಾಗ ಅವನು MLA ಏನು ಮಾಡ್ತಾ ಇದ್ದೇನೋ ಅಂತ ಅವ್ರ ಬಗ್ಗೆ ನಿಕೃಷ್ಟವಾಗಿ ಮಾತಾಡೋದು, ಅವ್ರ ಕಿವಿಗೆ ಬಿದ್ದಾಗ ಅವ್ರ ಸ್ವಾಭಿಮಾನಕ್ಕೆ ಧಕ್ಕೆ ಬಂದು ರಾಜಕಾರಣ ಕಡಿಮೆ ಮಾಡಿಕೊಂಡ್ರು. ಶಾಸಕರಿಗೆ ದೊರೆಯಬೇಕಾಗಿದ್ದ ನಿವೇಶನ ಕೂಡ ತಗೊಂಡಿಲ್ಲ. ಏಕೆಂದರೆ ನಾವು ಕುಮಾರಸ್ವಾಮಿಯವ್ರ ಜೊತೆಗಿದ್ದೀವಿ, ಕುಮಾರಸ್ವಾಮಿಯವ್ರ ಪಕ್ಷದೇ ಇದ್ದೀವಿ, ನಾವು ಈ BJP ಸರ್ಕಾರ ಇದೆ. ಅವ್ರು ಸೈನ್ ಹಾಕಿ ಕಳಿಸಿದಾಗಲೂ ಕೂಡ ಅವರು ಸಹಜವಾಗಿ ದೊರೆಯಬೇಕಾದ ನಿವೇಶನ ಕೂಡ ತಗೊಂಡಿಲ್ಲ. ಯಾಕೆಂದರೆ ನಾವು ಪಕ್ಷಕ್ಕೆ ನಿಷ್ಠೆಯಾಗಿರಬೇಕು, ಕುಮಾರಸ್ವಾಮಿಯವ್ರು ನಿಷ್ಠೆಯಾಗಿರಬೇಕು, ನಾವು ಮಾದರಿ ಆಗಬೇಕು ಅಂತ. ಮಾಜಿ MLA ಅವರು ನಮ್ಮ ರಾಜಣ್ಣವ್ರ ಬಗ್ಗೆ ಜಿಲ್ಲಾ ಪಂಚಾಯಿತಿ ಸೋತವ್ರನ್ನ MLA ಮಾಡಿದ್ರು ಅಂತ ನಮ್ಮ ಸ್ನೇಹಿತರುಗಳು ಪಾಪ ಹಿಂದೆ ಇದ್ದಂಥ JDS ಕಾರ್ಯಕರ್ತರು ಹೇಳಿದ್ದಾರೆ. ನೋಡಿ, ಅವ್ರಿಗೆ ಹೇಳೋಕೆ ಇಷ್ಟಪಡ್ತೀನಿ. 1987ರಲ್ಲಿ ಪ್ರಧಾನಮಂತ್ರಿ ಆದಾಗ ಕುಮಾರಸ್ವಾಮಿ ಬಂದು ರಾಜಣ್ಣವ್ರನ್ನ ಗೆಲ್ಸಿರ್ಲಿಲ್ಲ. ಆದರೆ 95ರಲ್ಲೂ ಸುಧಾ ಅವರು ತಾಲೂಕ್ ಪಂಚಾಯತಿ ಮೆಂಬರ್ ಆದಾಗ ಕುಮಾರಸ್ವಾಮಿ ಅವ್ರು ಬಂದಿರಲಿಲ್ಲ. ಪ್ರಧಾನರಾಗಿದ್ದಾಗ 87ರಲ್ಲಿ. ಆದರೆ ಇವತ್ತು ಪಾಪ ನಮ್ಮ ಸ್ನೇಹಿತರುಗಳಿಗೆ ಸುಮಾರು ಜನಕ್ಕೆ ಅವ್ರು ಹುಟ್ಟಿರ್ಲಿಲ್ವೇನೋ, ಅವ್ರು ರಾಜಕಾರಣಕ್ಕೆ ಬಂದಾಗ ಅವ್ರ ಹಿಂದೆನೇ ಬುಲೆಟ್ ಗಾಡೀಲಿ ಓಡಾಡೋರು ಪ್ರಧಾನರಾಗಿದ್ದಾಗ. ಅವ್ರ ನಡೆ ನುಡಿ ಅದನ್ನ ತಿಳ್ಕೊಂಡು ಮಾತಾಡಬೇಕು. ನಾವು ಬಾಯಿಗೆ ಬಂದಾಗ ಮಾತಾಡೋದು ನಮಗೂ ಬರ್ತದೆ. ನಾವು ಆದ್ರೂ ಮಾತಾಡೋದು ಬೇಡ ಅಂತ ನಮ್ಮ ಹಿರಿಕರು ಹೇಳಿದ್ದಾರೆ. ನಮಗೂ ಪೌರುಷ ರೋಷ ಎಲ್ಲನೂ ಐತೆ. ಆದರೆ ಇದೇ 2006ನೇ ಇಸ್ವಿಲಿ ಮಾನ್ಯ ಕುಮಾರಸ್ವಾಮಿ ಅವರು ರಾಜಣ್ಣವ್ರನ್ನ ಜಿಲ್ಲಾ ಪಂಚಾಯತಿ ಚುನಾವಣೆಗೆ ನಿಲ್ಲಿಸಿದಾಗ ಮಧ್ಯರಾತ್ರಿಯಲ್ಲಿ ಬಂದು 11 ಗಂಟೆಯಲ್ಲಿ ಬಂದು ಚುನಾವಣೆಗೆ ಕೆನೋಸ್ ಹೋಗಿ ಬಂದು ಕರೀದಾಗ ಇಷ್ಟೊತ್ತಲ್ಲಿ ಏನು ಹೋಗ್ಬೇಕು ಅಂತಂದಾಗ ಒಂದು 30 ಜನ ಇದ್ದವ್ರಲ್ಲಿ ನಾನು ಹೇಳ್ದಾಗ ಬರಲಿಲ್ಲ ಅಂತಂತ ಮಾನ್ಯ ಕುಮಾರಸ್ವಾಮಿ ಅವರು ಸೋಲ್ಸೋಗಿ ಅಂತಂತ ಅನ್ನೋ ಕಾರಣ ಅದೇ. ಇವತ್ತು ಹೇಳ್ಬೋದು ನಮ್ಮ ಸ್ನೇಹಿತರುಗಳು ಏನಂತ ಹೇಳ್ತಾರೆ, ಜಿಲ್ಲಾ ಪಂಚಾಯತಿ ಗೆಲ್ದವ್ರನ್ನ MLA ಮಾಡಿದ್ರು ಅಂತಂತ. MLA ಆಗ್ಬೇಕಾದ್ರೆ ಎಷ್ಟೆಲ್ಲ ಕಷ್ಟಪಟ್ಕ ಬಂದವ್ರೆ ಅಂತಂತ, ಎಷ್ಟು ಜನ ಸೋಲ್ಸವ್ರೆ. ಅದು ಅವ್ರಿಗೆ ಪಾಪ ಯಾರಿಗೂ ಇರುವಂತ ಕಾರ್ಯಕರ್ತರು ಯೂತ್ ಮಿತ್ರರಿಗೆ ಒಬ್ಬರೂ ಗೊತ್ತಿಲ್ಲ. ಆದ್ರೆ ಸಿಂಪಲ್ ಆಗಿ ಹೇಳ್ತೀನಿ, 2016ರಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಬಂದಾಗ 8 ಜಿಲ್ಲಾ ಪಂಚಾಯತಿ ವ್ಯಾಪ್ತಿಲಿ 7 ಜಿಲ್ಲಾ ಪಂಚಾಯತಿಗೆ ಸ್ವತಃ ಅವರೇ B ಫಾರಂನ ಕುಮಾರಸ್ವಾಮಿ ಅವರು ಕೊಡ್ತಾರೆ. ಕೈಲೆಂಚ ಜಿಲ್ಲಾ ಪಂಚಾಯತಿ ಮತ್ತೆ ತಾಲೂಕ್ ಪಂಚಾಯತಿನ ಕೊಟ್ಟಿರ್ಲಿಲ್ಲ. ಅವ್ರಿಗೆ ಯಾರು ಕೊಡಬೇಕು ಅಂತ ಗೊಂದಲ ಬಂದಾಗ ಕುಮಾರಸ್ವಾಮಿ ಅವರು ರಾಜಣ್ಣವರು ಮುನ್ಸ್ಕೊಂಡಿರ್ತಾರೆ 1 ವರ್ಷಗಳ ಕಾಲ. ಆನಂತರ ಅವ್ರು B ಫಾರಂನ ರಾಜಣ್ಣ ನೀವೇ ಕೊಟ್ಬಿಡಿ ಅಂತ ಕೊಟ್ಟು ಕಳಿಸ್ದಾಗೆ ಗೊಂದಲ ಸೃಷ್ಟಿಯಾಗುತ್ತೆ. ಗೊಂದಲ ಸೃಷ್ಟಿಯಾದಾಗ ಅವ್ರಿಗೆ ಬೇಕಾದಂಥ ಕ್ಯಾಂಡಿಡೇಟ್ಗಳಿಗೆ ಕುಮಾರಸ್ವಾಮಿ ರಾಜಣ್ಣವರು ಕೊಡ್ತಾರೆ. ಕವಣಾಪುರ ಶಿವಲಿಂಗಯ್ಯನವ್ರನ್ನ ಎಲೆಕ್ಷನ್ ನಿಲ್ಲಿಸ್ತಾರೆ, ಭದ್ರಯ್ಯನವ್ರು ನಿಲ್ಲಿಸ್ತಾರೆ, ಜಟ್ಟಿ ರಾಜು ಎಂಟಿ ನಿಲ್ಲಿಸ್ತಾರೆ, ಲಕ್ಷ್ಮೀಕಾಂತ ನಿಲ್ಲಿಸ್ತಾರೆ, ರಾಜು ಅಂತ ಬನ್ನಿಕುಪ್ಪೇಶ್ವರದಲ್ಲಿ ನಿಲ್ಲಿಸ್ತಾರೆ. ನೋಡಿ, ಕುಮಾರಸ್ವಾಮಿ ಅವರು ಇವತ್ತು ಪಾಪ ನಮ್ಮ ಸ್ನೇಹಿತರುಗಳೆಲ್ಲ ಮಾತಾಡ್ಬೋದು, ಪ್ರಾಮಾಣಿಕವ್ರಿಗೆ ಎಲ್ಲರಿಗೂ ಗೊತ್ತು 2016ರಲ್ಲಿ ನಡೆದಂಥ ಚುನಾವಣೆ ಬೇರೆ ಎಲ್ಲ. ಪಾಪ ಅವ್ರಿಗೆ ಇಂದು ಇತಿಹಾಸ ಗೊತ್ತಿಲ್ಲ, ಮುಂದೂ ಹೇಳ್ತಾ ಇರೋದು ನಾನು. ಕುಮಾರಸ್ವಾಮಿ ಅವ್ರಿಗೆ ಆ ಬಾರ್ಡ್ರು ಮುದ್ವಾಡಿ ಇರ್ಬೋದು, ಇಲ್ಲಿ ದೊಡ್ಡನಳ್ಳಿ ಇರ್ಬೋದು, ಈ ಕಡೆ ಒಂದಾರ್ಗುಪ್ಪೆ ಇರ್ಬೋದು, 8 ಕ್ಷೇತ್ರಕ್ಕೆ ಹೋಗಿ ಕುಮಾರಸ್ವಾಮಿ ಅವರು ಕ್ಯಾನ್ವಾಸ್ ಮಾಡ್ತಾರೆ, ಹಣ ಕೊಡ್ತಾರೆ. ಸಾಮಾನ್ಯ ಕಾರ್ಯಕರ್ತ ಒಬ್ಬ ಕವಣಾಪುರ ಶಿವಲಿಂಗಯ್ಯನ ಹೆಂಡತಿಗೆ, ಪ್ರಭಾವತಿ ಶಿವಲಿಂಗಯ್ಯನ ಹೆಂಡತಿಗೆ ಟಿಕೆಟ್ನ ಕೊಟ್ಟು ಅಂಥವ್ರಿಗೆ ಕ್ಯಾನ್ವಾಸ್ಗೆ ಬರಲಿಲ್ಲ, 1 ರೂಪಾಯಿ ದುಡ್ಡು ಕೊಡಲಿಲ್ಲ.
ಯಾಕೆ ಅವತ್ತೊಂದಿನ ಕುಮಾರಸ್ವಾಮಿ ಅವ್ರು ಬರಲಿಲ್ವಲ್ಲ, ರಾಜಣ್ಣವ್ರ ಗೆಲ್ಸ್ತಿಲ್ವಾ? 3 ತಾಲೂಕ್ ಪಂಚಾಯತಿ, 1 ಜಿಲ್ಲಾ ಪಂಚಾಯತಿನ. ಅದೇ ಲಕ್ಷ್ಮೀಕಾಂತ್ನ ಸೋಲ್ಸಕ್ಕೆ ಇವರು ಇಂಡಿಪೆಂಡೆಂಟ್ ನಿಲ್ಲಿಸಿ 10 ಲಕ್ಷ ದುಡ್ಡು ಕೊಟ್ಟವ್ರೆ ಕುಮಾರಸ್ವಾಮಿ ಅವರು, ಬೇರೆಯವರಲ್ಲ. ಇಂಪಾರ್ಟೆಂಟ್ ಈ ವಿಚಾರನ ತಿಳ್ಕೋಬೇಕು. ಯಾರ ಬಗ್ಗೆ ಏನಾದ್ರು ಮಾತಾಡಬೇಕು ಅಂದ್ರೆ ಈ ವಿಚಾರ ತಿಳ್ಕೋಬೇಕು. ಹೆಂಗೆ ಅಂದ್ರೆ ಪ್ರಾದೇಶಿಕ ಪಕ್ಷ, ಅದರಲ್ಲೂ ಬಿ ಫಾರಮ್ಮು, ಅದರಲ್ಲೂ ಇವರೇ ಸೋಸಿ ಅಂತಂತ ಎಷ್ಟು ಜನಕ್ಕೆ ಕೇಳಲಿಲ್ಲ ಸ್ವಾಮಿ? ಈ ಮಾತು ಸುಳ್ಳು ಅಂತಂತ ಆದ್ರೆ ಅವ್ರು ಏನ್ ದೇವರಲ್ಲ ಕುಮಾರಸ್ವಾಮಿ, ನಮ್ಮಂಗ ಅವರು ಮನ್ಸೇನೆ, ಅವ್ರ ಮಗನೂ ಮನ್ಸೇನೆ. ಅವರು ಬರ್ಲಿ, ನಮ್ಮ ಮಕ್ಕಳು ನಾವು ಕರ್ಕೊ ಬರ್ತೀವಿ. ಚಾಮುಂಡೇಶ್ವರಿ ಮೇಲೆ, ಗ್ರಾಮ ದೇವತೆ ಚಾಮುಂಡೇಶ್ವರಿ ರಾಮನಗರದಲ್ಲಿ ಬರ್ಲಿ, ಉಪ್ಪಿನ ಮೇಲೆ ನಿಂತ್ಕೊಂಡು ಸತ್ಯ ಮಾಡ್ಲಿ. ನಾವೇನಾರು JDS ಇರುವವರೆಗೂ ನಮ್ಮನ್ನ ನಿಖಿಲ್ ಕುಮಾರಸ್ವಾಮಿ ಅವರು ಸೋತಾಗ ನಮ್ಮನ ಮೇಲೆ ಇಲ್ಲದೇ ಇರುವಂತ ಅಪಪ್ರಚಾರ ಮಾಡಿದ್ರು. ನಾವು ಯಾಕೆ ಕಾಂಗ್ರೆಸ್ಗೆ ಹೋಗಿದೀವಿ ಅಂತಂತ ಅಂದ್ರೆ ನಮ್ಮ ಮೇಲೆ ಇಲ್ಲದೇ ಇರುವಂತ ಅಪಪ್ರಚಾರ, ಹೆಂಗೆ ಯಾವುದೋ ಮಂಗಲ್ಯನೋ ಗೊತ್ತಿಲ್ಲ, ಅಲ್ಲಿ ಬುಕ್ಕಾದ್ರು ಅಂತ ಎಷ್ಟೆಷ್ಟೋ ಕಾರ್ಯಕರ್ತರು ಕೈಲಂಚಿ ಹೋಗ್ಲಿ. ಸ್ವಾಮಿ, ನಮ್ಮ ಮಕ್ಕಳು ತಿನ್ಕೊಬಿಡ್ತೀವಿ ನಿಮ್ಗೆ ಏನೋ ಮೋಸ ಮಾಡಿದ್ರೆ ದೇವೇಗೌಡರ ಕುಟುಂಬಕ್ಕೆ ನಾವು ಇದ್ದಂತ ಅವಧಿಲಿ, JDS ಪೌಟ ಹಾಕೊಂಡಂತ ಅವಧಿಲಿ ನಾವೇನಾರು ಕುಮಾರಸ್ವಾಮಿ, ದೇವೇಗೌಡರು ಉಪಚುನಾವಣೆ ನಾನು ಬಂದೋನು, ಕುಮಾರಸ್ವಾಮಿಗೆ 20 ವರ್ಷ, ಅನಂತರ ಅನಿತಾ ಕುಮಾರಸ್ವಾಮಿ ಇವ್ರಿಗೆ ನಾವೇನಾದ್ರು ಮೋಸ ಮಾಡಿದ್ರೆ ನಮ್ಮ ಮಕ್ಕಳನ್ನ ನಾವು ತಿನ್ಕೋತೀವಿ. ಇಷ್ಟಂತೂ ಹೇಳ್ಬೋದು. ನಮಗೂ ಅನ್ಯಾಯ ಆಗದೆ, ನಮ್ಮನ್ನ ಮಾಡಿದೀವಿ ಅಂತ ಯಾರು ಬೇಕಾದ್ರೂ ಹೇಳ್ಬೋದು. ಏನೋ ರಾಜಣ್ಣರು ಹಿಂಗೆಲ್ಲ ಎಲ್ಲಿ ಸಂಪಾದನೆ ಮಾಡ್ರು? ರಾಜಣ್ಣರು ಒಂದು 500 ರೂಪಾಯಿ ಯಾರೋ ತಗಡೆಯ ಅನ್ನೋರಿಗೆ ಒಂದು 6 ಲಕ್ಷ ರೂಪಾಯಿ, ಒಂದು 6 ಎಕರೆ ಜಮೀನು ರಿಯಲ್ ಎಸ್ಟೇಟ್ ಮಾಡಿ, ರಿಯಲ್ ಎಸ್ಟೇಟಲ್ಲಿ ಒಂದು 3 ಕಾಸು ಸಂಪಾದನೆ ಮಾಡೋದಕ್ಕೆ ಅವ್ರು ಮನ್ಸರಾಗಿ ಉಳ್ಕೊಂಡವ್ರೆ. ಇಲ್ಲ ಅಂದ್ರೆ ಫ್ಲೆಕ್ಸ್ ಹಾಕ್ಸ್ಬೇಕಾಯ್ತು ಅವ್ರನ್ನ. ಬಾವಪುರ್ನ ಇದು ತೀರ್ಕೊಂಡವ್ರೆ ಅಂತ ಫ್ಲೆಕ್ಸ್ ಹಾಕ್ಸ್ಬೇಕಾಯ್ತು. ಏನಾದ್ರೂ ಅವರು ಇಷ್ಟೆಲ್ಲ ಆಸ್ತಿ ಎಲ್ಲ ಬತ್ತಪ್ಪ. ಈಗ ಮಾತಾಡ್ತಾರಲ್ಲ ನಮ್ಮ ಸ್ನೇಹಿತರುಗಳು, ಏನಾದ್ರು ಒಂದು ಅರ್ಧ ಎಕರೆ ಆಸ್ತಿ ಕಳ್ಕೊಂಡವ್ರ, ಸೈಟ್ ಮಾರವ್ರ. ಆದ್ರೆ ಅವ್ರಿಗೂ ಗೊತ್ತು, 1,000 ರೂಪಾಯಿಂದ 1 ಲಕ್ಷದವರೆಗೂ JDS ಇರುವಂತ ಕಾರ್ಯಕರ್ತರು ಎಲ್ಲ ಹಾಕೊಂಡು ಮಾಡವ್ರೆ. ಪ್ರತಿಯೊಬ್ಬರು ಲೀಡರ್ನು ಮಾತಾಡ್ತಾರೆ. ಬಣ್ಣದ ನಾಟಕ ಆಡ್ಬೇಡಿ. ಕುಮಾರಸ್ವಾಮಿ ಮನೆಯನ್ನು ನಿಖಿಲ್ನ ಒಪ್ಪಿಸ್ಕೊಳ್ಳಿಕ್ಕೆ ದಯಮಾಡಿ ಇದಕ್ಕೆ ಕಡಿವಾಣ ಹಾಕಿ. ನಮಗೂ ಸ್ವಾಭಿಮಾನ ಅನ್ನೋದದೇ. ನಾವು ನಮ್ಮ ಹಿನ್ನೆಲೆ, ರಾಜಣ್ಣರ ಹಿನ್ನೆಲೆ, ನಮ್ಮ ಹಿನ್ನೆಲೆ ಈಗ ಮಾತಾಡಿದಂಥ ಅಶ್ವಥ್ ಅವರು ಊನಕ್ಕೆ ಅವ್ರು ಏನಾದ್ರು ತೀರೋಗ್ಬಿಟ್ರೆ ಊನಕ್ಕೊಂದು ಕುಂಟೆ ಆಸ್ತಿ ಇಲ್ಲ, ಬೇಕಾದ್ರೆ ಹುಡಿಕೊಂಡ್ರು, ಬೇಕಾದ್ರೆ ಪೇಪರ್ ತಗೊಬನ್ನಿ. ಅಂಕನಳ್ಳಿಲಿ ಅಶ್ವಥ್ ಅವರು 1 ಕುಂಟೆ ಆಸ್ತಿ ಇದ್ರೆ ಮಾರಿರೋದು ರುಜತ್ತದೆ. ಎಷ್ಟೋ ಕಾರ್ಯಕರ್ತರು ಮನೆ ಹಾಳು ಮಾಡ್ಕೊಂಡವ್ರೆ, ವಿಷಾಂ ಕುಡಿಯಿಲ್ಲ, ಪ್ರಾಣ ಉಳಿಸ್ಕೊಂಡವ್ರೆ. ಎಲ್ಲಾರ್ಗೂ ಮಾಧ್ಯಮ ಮಿತ್ರಗಳಿಗೆ ಈ ಮಾತನ್ನ ಹೇಳೋಕೆ ನಡ್ಸ್ಕೊಟ್ಟ ಕೈ ಮುಗಿತೀನಿ. ನಾನು ಪ್ರತಿ ಒಂದು ಡೇನು ಮಾಡಿದ್ದೀನಿ. ನಮಗೆ ಸಲಹೆ ಕೊಟ್ಟಂತ ನಮ್ಮ ಅಶ್ವಥ್ ಅವರು ಮತ್ತೆ ನಮ್ಮ ಶಿವಲಿಂಗಯ್ಯನವರು, ಆಯ್ತಪ್ಪ ನೀನು ದುಡ್ದಿದ್ಯಾ, ಎಲ್ಲಿಗೋಯ್ತೀಯಾ, ದುಡ್ದುಬಿಟ್ಟು ಎಲ್ಲಿಗೋಯ್ತೀಯಾ ಅಂತ ಪ್ರತಿ ಒಂದು ಡೇಲ್ವೆ ಇವರು. ನಾವು ನೋಡಿ ಸ್ವಾಮಿ, ರಾಜಣ್ಣವ್ರನ್ನ ನಾನು ಫಸ್ಟ್ ನಿಂತ್ಕೊಂಡು ಎಮ್ ಎಲ್ ಎಲೆಕ್ಷನಲ್ಲಿ ಟಿಕೆಟ್ ಕೊಡಬೇಕು ಅಂತ ಕಲ್ಬಿಂಡಿಗೆಲ್ಲಿ ನಿಂತ್ಕೊಂಡು ಕೇಳಿದ್ರು. ನಾನು ಶುದ್ಧ ಘಟಕ ಮಾಡಬೇಕು, ಕೈಲಂಚದಲ್ಲಿ MP ಅವ್ರಿಗೆ ಶುದ್ಧ ಘಟಕ ಮಾಡವ್ರೆ ಅಂತಂತ ಹೋಗಿ ಕೇಳಿದಕ್ಕೆ ನಾನು ಸ್ವಂತ ಜಾಗ ಕೊಟ್ಟು ಶುದ್ಧ ಘಟಕ ಮಾಡ್ತೀನಿ. ಅಂಬೇಡ್ಕರ್ ಭವನವನ್ನು ಮಾಡಿದ್ದೀನಿ ಸ್ವಂತ ಜಾಗದಲ್ಲಿ, ಸ್ವಂತ ಜಾಗ ಶುದ್ಧ ಘಟಕನೂ ಮಾಡಿದ್ದೀನಿ. ಹೋಗಿ ಕೇಳಿದಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ರಾಜಣ್ಣನ MLA ಕೇಳಿದೆ, ಹೋಗಿ ರಾಜಣ್ಣನ ಹತ್ರ ಹೋಗಿ ಕೇಳು ಅಂತ ಅಂದವ್ರೆ. ಭುಜಂಗಣ್ಣ ಅವತ್ತು ನಮ್ಮ JDS ಪಾರ್ಟಿಲಿ ಇದ್ರು, ಇವತ್ತು ಕಾಂಗ್ರೆಸ್ ಎಲ್ಲ ಅವರೇ. ಕಾರಿಂದ ಕೆಳಗಡೆ ಇಳಿದು ಬಿಡ್ತೀನಿ, ಕಾಡಿನ ಸರ್ಕಲಲ್ಲಿ ಇಳಿಸಿ ನೀವು ಪಂಡಕ್ಕೆ ಕೊಡೋಕ್ಕಾಗದೆ ಅವರೇ ಅಂತ. ಅವತ್ತಿಗೂ ಸುಧಾ ನಮ್ಮ ರಾಜಣ್ಣವರು ನನಗೆ ಈಗಿಷ್ಟಪಟ್ಟು ಪಂಡು ತಾಲೂಕ್ ಪಂಚಾಯತಿ ಫಂಡ್ ಹಾಕ್ಸ್ಕೊಂಡು ಇಲ್ಲೇ ಬದ್ರೆ ಕೊಟ್ಟವ್ರೆ. ನಮ್ಮ ತಾಲೂಕ್ ಪಂಚಾಯತಿ ಪಾಪಣ್ಣ ಅಂತಂತ ಅವ್ರ ಮಿಸ್ಸಸ್ಗೆ ಇದ್ದೀರು, ಅವ್ರು ಫಂಡ್ ಹಾಕ್ಸ್ಕೊಂಡು ಶುದ್ಧ ಘಟಕ ಮಾಡಿ ಹೋಗಿ ಕರೆದೋದಕ್ಕೆ ನಮ್ಮನ್ನ ಕತ್ತ ಇತ್ತು ನೋಡಲಿಲ್ಲ. ಇವರೆಲ್ಲ ರಿವರ್ಸ್ ಆಗಿ ಮಾತಾಡ್ತಾರೆ, ಸ್ಟ್ರೈಟ್ ಆಗಿ ಮಾತಾಡ್ತಾರೆ ಅಂತ ಮಾನ್ಯ ಕುಮಾರಸ್ವಾಮಿ ಅವರು. ಆದರೆ 10 ವರ್ಷ ಅಲ್ಲ ಸ್ವಾಮಿ, 2002ನೇ ಇಸ್ವಿ ನಾನು ರಾಜಕಾರಣಕ್ಕೆ ಬಂದದ್ದು. ನಮ್ಮ ತಂದೆ ಇತಿಹಾಸ. ಇದೇ ಕುಮಾರಸ್ವಾಮಿ ಅವರು 98ರಲ್ಲಿ MP ಚುನಾವಣೆಯಲ್ಲಿ ನಾನು ಚಿಕ್ಕ ಹುಡುಗ, ನಮ್ಮಪ್ಪ ಇದ್ರು ಹನುಮಂತರಾಜು, ಲಾಯರ್ ಹನುಮಂತರಾಜು ಅವ್ರ ತಮ್ಮ, ಸ್ವಲ್ಪ ಒಲ್ಟು. ನಮ್ಮೂರಿನಲ್ಲಿ ಓಪನ್ ಜಿಪಿಯಲ್ಲಿ ಬಂದಾಗ ಮೂಲಡಿ ಪುಡ್ಸಾಮಣ್ಣ ಇದ್ರು, ನಮ್ಮ ಕುಮಾರಸ್ವಾಮಿ ಅವ್ರು ಮಧ್ಯಾಹ್ನ ನಿಂತಿದ್ರು. ಅವರು ಗಲಾಟೆ ಮಾಡಿ ಓಪನ್ ಜಿಪ್ ಮೇಲೆ ತಲೆ ಮೇಲೆ ಕಲೆ ತಾಕರು. ಅಂಥ ಊರಲ್ಲಿ ರಾಜಕಾರಣ ಮಾಡ್ಕೊಂಡು ಬಂದಿದ್ದೀನಿ. ಅಂಥ ಊರಲ್ಲಿ ರಾಜಕಾರಣ ಮಾಡಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ರಂಗರಾಜನ ಮೇಲೆ 2005ರಲ್ಲಿ ನನ್ನ ಗಿರಿಗೌಡರು ಚಾಕಿ ಏನೂರು 22ನೇ ವಯಸ್ಸಿಗೆ ನಾನು ಮೆಂಬರ್ ಆಗಿದ್ದೀನಿ ಎಲ್ಲಿ ನಮ್ಮೂರಲ್ಲಿ. ಆದರೆ ಅಧ್ಯಕ್ಷರಿಗೂ ಸುಧಾ ನನಗೆ ಅಪೋಸ್ ಮಾಡಿದ್ರು.
ನನಗೆ ಅವತ್ತಿಗೂ ನಾನು ರಾಜಣ್ಣನೇ ಮಾಡಿದ್ದು. ಅವ್ರು ಹೇಳ್ದಂಗೆ ರಾಜೀನಾಮೆ ಕೊಟ್ಟಿದ್ದೀನಿ. ಇಲ್ಲೇ ಪಕ್ಕದಲ್ಲಿ ಅಶ್ವಥ್ ಅವ್ರು ಕೂತವ್ರೆ, 5 ವರ್ಷ ಅಧಿಕಾರ ಇತ್ತು ಅವತ್ತು, ಅಧಿಕಾರ ನಾನು ಉಣ್ಲಿಲ್ಲ. ಅವತ್ತು ನಾನು ಅಧಿಕಾರ ಪಡ್ಕೊಂಡು ರಾಜಣ್ಣ ಜೊತೆಲಿ ಕಾಂಗ್ರೆಸ್ಗೆ ಹೋಗ್ಬೋದಾಯ್ತು. ಮಾತಂತೆ ನಡೆದಿದ್ದೀವಿ, ಆಸ್ತಿ ಕಳ್ಕೊಂಡಿದ್ದೀವಿ, ಮಾತಂತೆ ನಡೆದಿದ್ದೀವಿ.